ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಸೂರ್ಯ ಟೆಂಪಲ್ ನೋಡೋಕ್ಕೆ. ಅಟ್ ಅರೌಂಡ್ 4 ಗಂಟೆ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಯಿಂದ. ನೀವು ನೋಡ್ಬೋದು ಫ್ರಮ್ ಸದಾಶಿವ ನಗರ್ ವಿ ವೆಂಟ್ ಟಿಲ್ ಬ್ಯಾಂಗ್ಳೂರು ಹೈವೇ. ಬ್ಯಾಂಗ್ಳೂರು ಹೈವೇಯಿಂದ ಹಾಸನ ಮುಖಾಂತರ ನಾವು ನಮ್ಮ ಡೆಸ್ಟಿನೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಮ್ಯೂಸಿಕ್ ಕೋರ್ಟಿಸಿ ನಮ್ಮ ಅಭಿರಾಮ್ ವಿ ಪ್ರಧಾನ್ ಅವ್ರದ್ದಿತ್ತು. ಒಳ್ಳೊಳ್ಳೆ ಮ್ಯೂಸಿಕ್ಕು, ಕನ್ನಡದ ಇಂಪಾದ ಮ್ಯೂಸಿಕ್ನ ನಾವು ಕೇಳ್ತಾ ಇದ್ವಿ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋತಾ ಇದ್ವಿ ಬಿಕಾಸ್ ಪೆಟ್ರೋಲ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಜರ್ನಿ ಆ್ಯಂಡ್ ಆಲ್ಸೋ ದ ಎಮೋಷನ್ಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ನೋಟಿಫಿಕೇಷನ್ ಬರ್ತಾ ಇದೆ ನಿಮಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ಹಾಗೆ ಆರಾಮಾಗಿ ಟೀ ಕುಡಿದ್ವಿ. ಅಭಿರಾಮ್ ಕುಡಿಲಿಲ್ಲ ಬಿಕಾಸ್ ಈ ವಾಸ್ ಇಂಟ್ರೆಸ್ಟೆಡ್ ಇನ್ ಸ್ಲೀಪಿಂಗ್. ಇಲ್ಲಿ ಮ್ಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಬೆಟರ್ ದ್ಯಾನ್ ಬ್ಯಾಂಗ್ಳೂರ್ಸ್ ಮ್ಯಾಗಿ. ಸೊ ನೀವು ನೋಡ್ಬೋದು ಶಿರಾಡಿ ಘಾಟ್ ಮುಖಾಂತರ ನಾವು ಹೊರಟ್ವಿ ನಮ್ಮ ಜರ್ನಿಗೆ. ದ ಫಾರೆಸ್ಟ್, ಸಚ್ ಎ ಡಿವೈನ್ ಫಾರೆಸ್ಟ್, ನಿಮಗೆ ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಸಿಗಲ್ಲ. ಹೀಗೆ ಹೋಗ್ತಾ ಇದ್ವಿ, ಸಡನ್ನಾಗಿ ತಿರುಗಿ ನೋಡ್ತೀವಿ, ಅಬ್ಬಾ ಏನು ಸೂಪರ್ ವ್ಯೂ. ಈ ವ್ಯೂನ ನೋಡಿ ತಡ್ಕೊಳಕ್ಕಾಗಿಲ್ಲ. ಸೊ ನಾವೆಲ್ಲರೂ ಕಾರಿಂದ ಇಳಿದ್ಬಿಟ್ಟು ವಿ ಆಲ್ ಟುಕ್ ಡಿವೈನ್ ಸೆಲ್ಫಿ. ಆಸ್ ವಿ ಆರ್ ಗೋಯಿಂಗ್ ಟು ಎ ಡಿವೈನ್ ಟೆಂಪಲ್, ವಿಲ್ ಕಾಲ್ ಇಟ್ ಆಸ್ ಅ ಡಿವೈನ್ ಸೆಲ್ಫಿ. ಹಾಗೆ ಈ ಶಿರಾಡಿ ಘಾಟ್ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವು ಹೊರಡೋ ಟೈಮಲ್ಲಿ ನಾವು ಅಂದ್ಕೊಂಡಿದ್ವಿ ಶಿರಾಡಿ ಘಾಟ್ ಕ್ಲೋಸ್ ಆಗಿರ್ಬೋದು, ನಾವು ಚಾರ್ಮಾಡಿ ಘಾಟ್ ಮುಖಾಂತರ ಹೋಗ್ಬೇಕಂತ. ಬಟ್ ವಿ ಕೇಮ್ ಥ್ರೂ ಶಿರಾಡಿ ಘಾಟ್. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡಿವೈನ್ ಇಂಟರ್ವೆನ್ಷನ್ಸ್ ಆಫ್ ಶಿರಾಡಿ ಘಾಟ್ ಅಂದರೆ ಇದ್ರ ಪೀಕ್ ಪಾಯಿಂಟಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ. ಆ್ಯಂಡ್ ಒನ್ ಮೋರ್ ಅನ್ಇನ್ವೈಟೆಡ್ ಗೆಸ್ ಇನ್ ಶಿರಾಡಿ ಘಾಟ್ಸ್ ಆರ್ ದ ಡಾಗ್ಸ್ ಆ್ಯಂಡ್ ಆಲ್ಸೋ ದ ಮಂಕೀಸ್. ಮಂಕೀಸ್ ಅಂದರೆ ನಾವೆಲ್ಲ ಕಣ್ರಿ, ರಿಯಲ್ ಮಂಕೀಸ್. ಅಲ್ಲಿ ತಿರುಗ್ತಾ ಇರೋ ಮಂಕೀಸ್ ನೀವು ನೋಡ್ಬೋದು. ಆ್ಯಕ್ಚುಲಿ ರೈನಿ ಸೀಸನಲ್ಲಿ ಈಸ್ ದ ಬೆಸ್ಟ್ ಸೀಸನ್ ಟು ವಿಸಿಟ್ ಶಿರಾಡಿ ಘಾಟ್. ಯಾಕಂದರೆ ನಿಮಗೆ ಇಲ್ಲಿ ವಾಟರ್ ಫಾಲ್ಸ್ ಕಾಣಿಸಿಗುತ್ತೆ. ಈ ವಾಟರ್ ಫಾಲ್ಸ್ ದೇ ಆರ್ ಎ ರಿಯಲ್ ಟ್ರೀಟ್ ಟು ವಾಚ್. ಓಕೆ, ಬಿಕಾಸ್ ಶಿರಾಡಿ ಘಾಟ್ ಈಸ್ ಅಟ್ ದ ಪೀಕ್ ಪಾಯಿಂಟ್. ಇವೆಲ್ಲ ಬೆಟ್ಟಗಳಿಂದ ಹರಿದೋಗೋ ಆ ವಾಟರ್ ಇದೆಯಲ್ಲ, ಅದು ನೋಡೋಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಖುಷಿ ಕಣ್ರಿ. ಆ್ಯಂಡ್ ಆಲ್ಸೋ ಜರ್ನೀಸ್ ಇನ್ ಶಿರಾಡಿ ಘಾಟ್ ನೆಕ್ಸ್ಟ್ ಲೆವೆಲ್. ನಿಮಗೆ ಒಂದೊಂದು ಸೈಡ್ ಒಂದೊಂದು ಟರ್ನು, ಆ ಟರ್ನಲ್ಲಿ ಸುತ್ತೋದು, ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ನಿಜ ಹೇಳ್ತೀನಿ, ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ. ಸೊ ಎಸ್, ಹಸುವಂತೂ ಆಗ್ತಿತ್ತು ಅಷ್ಟೊಂದು ಜರ್ನಿ ಮಾಡಿ, ಅದು ಘಾಟಿ ಸೆಕ್ಷನಲ್ಲಿ ನಿದ್ದೆ ಇಲ್ಲದೆ. ಸೊ ವಿ ಫೈನಲಿ ರೀಚ್ಡ್ ಅವರ್ ಸೂರ್ಯನಾರಾಯಣ ಟೆಂಪಲ್. ನಾನು ಆ್ಯಕ್ಚುಲಿ ಇದನ್ನು 2014 ಒಂದ್ಸತಿ ವಿಸಿಟ್ ಮಾಡಿದ್ದೆ. ಅವಾಗಿರೋ ಸೂರ್ಯನಾರಾಯಣ ಟೆಂಪಲ್ಲೇ ಬೇರೆ, ಇವಾಗಿರೋ ಸೂರ್ಯನಾರಾಯಣ ಟೆಂಪಲ್ಲೇ ಬೇರೆ. ನೀವು ಈ ಕಲ್ಯಾಣಿ ನೋಡ್ಬೋದು. ಮುಂಚೆ ಈ ಕಲ್ಯಾಣಿಯಲ್ಲಿ ಎಲ್ಲರೂ ಕಾಯಿನ್ಸ್ ಹಾಕ್ತಿದ್ರು, ಬಟ್ ಇವಾಗ ಹಾಕ್ತಿಲ್ಲ. ದ ಮೈನ್ ಪರ್ಪಸ್ ಆಫ್ ಅಸ್ ವಿಸಿಟಿಂಗ್ ದಿಸ್ ಟೆಂಪಲ್ ಈಸ್ ಬಿಕಾಸ್ ಇಲ್ಲಿ ಏನಾದರೂ ಹರಕೆ ಹೊತ್ಕೊಂಡ್ರೆ ಅದು ಪೂರ್ಣ ಆಗುತ್ತೆ ಅಂತ ಒಂದು ಬಲವಾದ ನಂಬಿಕೆ ಇದೆ. ಅದನ್ನು ಮುಗಿಸ್ಕೊಂಡು ನಾವು ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಹೇಗೆ ಮಿಸ್ ಮಾಡೋದು. ಸೊ ವಿ ವೆಂಟ್ ಆ್ಯಂಡ್ ದೀಸ್ ಆರ್ ಡಿಫ್ರೆಂಟ್ ಕ್ಯಾಮ್ರಾ ಆ್ಯಂಗಲ್ಸ್. ನಮ್ಮ ಸುದೀಪ್ ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ನಮಗೆ ಗೊತ್ತಿರಲಿಲ್ಲ. ನನ್ನ ಮುಖ ಅಭಿಮುಖ ಕಾಣಿಸ್ತಿಲ್ಲ, ಇಲ್ಲಿ ಎಲ್ಲರ ಮುಖ ಕಾಣಿಸ್ತಿದೆ. ಇಲ್ಲಿ ಏನಕ್ಕಂತ ಈ ವಿಡಿಯೋ ಮಾಡಿದ್ನೋ, ನಮ್ಮ ಮೇಲೆ ಏನು ದ್ವೇಷ ಇದೆ ಇವನಿಗೆ ಒಂಚೂರು ಗೊತ್ತಾಗ್ತಿಲ್ಲ. ಬಟ್ ಹಾಂ, ಇದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೋಡ್ಬೋದು. ಸೊ ದ ಗೇಟ್ ಫಾರ್ ದ ಮಂಜುನಾಥ ಸ್ವಾಮಿ ಟೆಂಪಲ್ ನೀವು ನೋಡ್ಬೋದು. ಸೊ ಆ್ಯಕ್ಚುಲಿ ಇದ್ರ ಒಳಗಡೆ ಬರೀ ಅಭಿ ಮತ್ತು ಸುದಿ ಮಾತ್ರ ಹೋದರು. ಬಿಕಾಸ್ ನಿಮ್ಗೆ ಗೊತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವಾಗಲೂ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ದ ರಶ್ ವಿ ಡಿಡ್ ನಾಟ್ ಫೈಂಡ್ ಇಟ್ ಫೀಸಿಬಲ್ ಎನಫ್. ಮತ್ತು ನನಗೂ ತುಂಬ ತಲೆನೋವಿತ್ತು, ಅದಕ್ಕೋಸ್ಕರ ಹೋಗಿಲ್ಲ. ಕಮೆಂಟ್ಸ್ ಎಲ್ಲರೂ ಬೈಬೇಡಿ ಪ್ಲೀಸ್. ಸೊ ಇದು ನೋಡ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಟೂರ್. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ, ಜನಸಾಗರ. ಇವರಿಬ್ಬರೇ ಸೆಲ್ಫಿ ತಗೋತಾರೆ ನನಗೆ ಬಿಟ್ಕೊಂಡು. ಆ್ಯಂಡ್ ಎಸ್, ವಿ ಹ್ಯಾಡ್ ಗಡ್ಬಡ್ ವಿಚ್ ಇಸ್ ವೆರಿ ಫೇಮಸ್ ಇನ್ ದ ರೂಟ್ ಓವರ್ ದೇರ್. ವಾಪಸ್ ಬರ್ತಾ ಟೈಮ್ ಅಷ್ಟೊಂದು ಆಗಿರಲಿಲ್ಲ, ಏನು ಮಾಡೋದು ಗೊತ್ತಾಗಿಲ್ಲ. ಇದೆಲ್ಲ ಯಾಕೋ ವಿಡಿಯೋ ಮಾಡಿದ್ಯಾ? ಪರವಾಗಿಲ್ಲ ಬಿಡು, ಓಕೆ, ನಾನು ಬೈಕೋತಾ ಇದ್ದೆ. ಇದನ್ನು ವಿಡಿಯೋ ಮಾಡಿ ಅಣ್ಣ ಇದರಲ್ಲಿ ಇನ್ನೊಂದು ಸೆಲ್ಫಿ ವಿಡಿಯೋನು ಮಾಡ್ತಿದ್ದಾನೆ ನೋಡಿ ಇವಾಗ. ಸೆಲ್ಫಿ ವಿಡಿಯೋ. ಇದಾದಮೇಲೆ ನಮ್ಮದು ಏನು ಮಾಡೋದಂತ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ನಮ್ಮ ಫಸ್ಟ್ ಆಫ್ ಆಲ್ ಪ್ಲ್ಯಾನ್ ಇದ್ದಿದ್ದು ಸೀದಾ ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗ್ಬಿಡೋಣ ಅಂತ. ಆದರೆ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಓಕೆ, ಸೊ ಇದೇ ನಾನು ಹೇಳಿ ಚೆಕ್ ಪಾಯಿಂಟ್ ನಿಮಗೆ, ಶಿರಾಡಿ ಘಾಟ್ ಚೆಕ್ ಪಾಯಿಂಟ್. ಅಲ್ಲೊಂದು ಸೆಲ್ಫಿ ತೊಗೊಂಡ್ವಿ. ಸೊ ಅಲ್ಲಿಂದ ದೇವ್ರ ಮನೆ ಅಂತ ಒಂದು ಜಾಗ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಹುಡುಕಿ ದೇವ್ರ ಮನೆಗೆ ಹೋದ್ವಿ ನಾವು. ಓಕೆ, ಇಡೀ ರಸ್ತೆ ತುಂಬ ಒಂದೇ ಒಂದು ಜನ ಇಲ್ಲ. ಓಕೆ, ಬೆಂಗಳೂರಿಗೆ ಬಂದರೆ ಚಿಕ್ಕ ರಸ್ತೆಯಲ್ಲೂ ಜನ. ಇಲ್ಲಿ ಎಷ್ಟು ಕಾಮಾಗಿತ್ತು ಅಂದರೆ, ನಿಮ್ಗೆ ಏನಾದ್ರು ಕಾರ್ ಕಲಿಯೋದಿದ್ರೆ ಈ ಜಾಗಕ್ಕೆ ಹೋಗಿ. ಖಾಲಿ ಇರುತ್ತೆ ರೋಡು, ಆರಾಮಾಗಿ ಕಾರ್ ಕಲಿಬೋದು. ಆ್ಯಂಡ್ ದೇವ್ರ ಮನೆ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಹಿಲ್ಲಾಕ್ಸ್ ಇದೆ. ಆ್ಯಂಡ್ ಫಾರ್ ದೋಸ್ ಪೀಪಲ್ ನಿಮ್ಗೆ ದೇವ್ರ ಮನೆ ಹೋಗ್ಬೇಕಂದ್ರೆ ಅಲ್ಲಿ ಹೋಮ್ ಸ್ಟೇಸ್ ಕೂಡ ಇದೆ. ಆರಾಮಾಗಿ 2-3 ದಿವಸ ಇದ್ಬಿಟ್ಟು ಬರ್ಬೋದು ಅಂಥ ಪ್ಲೇಸ್ ಇದು. ನಮಗಂತೂ ತುಂಬಾ ಖುಷಿ ಆಯಿತು. ಎಸ್, ಒನ್ ಮೋರ್ ಗ್ರೂಪ್ ಸೆಲ್ಫಿ. ಅಭಿ ನಗೋ. ಅಭಿ ನಗಲ್ಲ, ಅಭಿ ಸೀರಿಯಸ್ ಆಗಿದ್ದ. ಅವತ್ತು ಈಸ್ ಆಲ್ವೇಸ್ ಸೀರಿಯಸ್. ಓಕೆ,
ಆಮೇಲೆ ದಿಸ್ ವಾಸ್ ದ ಸರೌಂಡಿಂಗ್ಸ್ ಆಫ್ ದೇವ್ರ ಮನೆ. ಓಕೆ, ಒಂಥರ ಮಿನಿ ಮಡಿಕೇರಿ ಅಂತಲೇ ನಾವು ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅಲ್ಲೊಂದು ಚಿಕ್ಕದಾದ ಒಂದು ಹೋಟೆಲ್ ಇತ್ತು, ಅಲ್ಲಿ ಟೀ ಕುಡಿದ್ವಿ, ತುಂಬಾ ಟೀ ಕುಡಿತಿದ್ವಿ, ದಾರಿಯಲ್ಲಿ ತುಂಬ ಟೀ ಕುಡಿತಿದ್ವಿ. ಅಲ್ಲಿ ಹಾಗೆ ಒಂದು ಟೆಂಪಲ್ ಕೂಡ ಇದೆ, ಟೆಂಪಲ್ ಕೂಡ ತುಂಬ ಅದ್ಭುತವಾಗಿದೆ, ತುಂಬ ಸುಂದರವಾಗಿದೆ. ಒಂದು ಬಾವಿ ಕೂಡ ಕಾಣಿಸ್ತಿದೆ ನಿಮಗೆ. ಓಕೆ, ಬಾವಿ ಕಲ್ಯಾಣಿ. ಓಕೆ, ಮತ್ತು ಅಲ್ಲಿಂದ ಪಾಸ್ ಆಗೋ ಒಂದು ರೋಡ್ ಇದೆ, ಆ ರೋಡ್ ಎಲ್ಲಿಗೆ ಪಾಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿಲ್ಲ, ಬಿಕಾಸ್ ವಿ ರಿಟರ್ನ್ ಫ್ರಮ್ ಎ ಡಿಫ್ರೆಂಟ್. ಆ್ಯಂಡ್ ಎಸ್, ಅವರ್ DJ ಇಸ್ ಬ್ಯಾಕ್ ಎಟ್ ವರ್ಕ್. ಓಕೆ, ಇಟ್ ವಾಸ್ ದ DJ ಆಫ್ ಅಭಿರಾಮ್ ಅಗೇನ್. ಆ್ಯಂಡ್ ಪ್ಲೀಸ್ ಮತ್ತೆ ಮಗದೊಮ್ಮೆ ಕೇಳ್ತಾ ಇದ್ವಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿ ಆರ್ ಬ್ಯಾಕ್ ಟು ಅವರ್ ಜರ್ನಿ ಟು ಬ್ಯಾಂಗ್ಳೂರ್. ಆದರೆ ಹೋಗ್ತಾ ನಮಗೆ ತಿನ್ನಬೇಕು, ಸೊ ನಾವು ಹುಡುಕ್ತಾ ಇದ್ವಿ ಬೆಸ್ಟ್ ದೋಸೆ ಸೆಂಟರ್ ಅಂತ. ಅಲ್ಲಿ ಒಂದು ಗಜಾನನ ರಿಫ್ರೆಶ್ಮೆಂಟ್ಸ್ ಅಂತ ಇದೆ. ಈ ಹೋಟೆಲ್ ಬಂದು ಹಾಸನದಲ್ಲಿರೋದು. ಈ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಚಟ್ನಿಯಲ್ಲಿ ತುಪ್ಪ ಹಾಕ್ಕೊಡ್ತಾರೆ. ಯಾರು ದೋಸೆಯಲ್ಲಿ ತುಪ್ಪ ನೋಡಿರ್ಬೋದು, ಇವ್ರದ್ದು ಚಟ್ನಿಯಲ್ಲೇ ತುಪ್ಪ ಇರುತ್ತೆ. ಸೊ ಸೆಟ್ ದೋಸೆ ಅಂತ ತೊಗೊಂಡ್ರೆ ಚಟ್ನಿಯಲ್ಲಿ ತುಪ್ಪ ಹಾಕ್ಕೊಡ್ತಾರೆ, ತುಂಬ ರುಚಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಹಾಗೆ ಎಸ್, ಬ್ಯಾಕ್ ಟು ಬ್ಯಾಂಗ್ಳೂರ್ ಜರ್ನಿ, ನೈಟ್ ಜರ್ನಿ. ಇನ್ನೊಂದೇನೆಂದರೆ ಮಳೆನೇ ಸಿಗಲ್ಲ ಅಂದ್ಕೊಂಡಿದ್ವಿ, ಬಟ್ ಹಾಸನಿಂದ ವಾಪಸ್ ಬರ್ತಾ ತುಂಬಾ ಮಳೆಯ ಆರ್ಭಟ ಇತ್ತು. ನಮ್ಮ ಅಪ್ಪ ಅಮ್ಮನೂ ಹೆದರ್ಕೊಂಡಿರಬೇಕು, ಫೋನ್ ಮಾಡಿರಲಿಲ್ಲ, ಗೊತ್ತಿಲ್ಲ ನಮಗೆ, ಆದರೂ ಹೆದರ್ಕೊಂಡಿದ್ರು. ಸೊ ದಿಸ್ ವಾಸ್ ಅವರ್ ಜರ್ನಿ. ಸಾಂಗ್ ಪ್ಲೇ ಆಗ್ತಿದ್ದೆ, ಆದರೆ ಯೂಟ್ಯೂಬಲ್ಲಿ ಬರ್ತಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಆಗಿರಬೇಕು, ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಹೋಗ್ತಾ ಒಂದು ತಂದೂರಿ ಚಾಯ್ ಅಂತ ಕೇಳಿದ್ವಿ. ಮುಂಚೆನೂ ನಾವು ಈ ತಂದೂರಿ ಚಾಯ್ಗೆ ಹೋಗಿದ್ವಿ. ಸೊ ಈ ತಂದೂರಿ ಚಾಯ್ ಅನ್ನೋದು ನಮ್ಮ ಹುಡುಗರಿಗೂ ತುಂಬ ಇಷ್ಟ. ಸೊ ಅಲ್ಲಿ ಹೋಗಿ ಎಲ್ಲರೂ ತಂದೂರಿ ಚಾಯ್ ಕುಡಿದ್ವಿ. ಈ ತಂದೂರಿ ಚಾಯ್ ಮಾಡೋ ಪ್ರೋಸೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಉರಿತಾ ಇರೋ ಕೆಂಡದಲ್ಲಿ ಒಂದು ಕಪ್ಪನ್ನ ಇಟ್ಟಿರ್ತಾರೆ, ಆ ಕಪ್ಪು ಫುಲ್ ಸುಟ್ಟ ಮೇಲೆ ಆ ಕಪ್ಪನ್ನೇ ಚಹಾಗೆ ಇಡ್ತಾರೆ. ಆವಾಗ ಚಹಾ ಹೆಂಗಿದ್ರು ಬಿಸಿ ಆಗುತ್ತೆ. ಆ ಚಹಾನ ಆಮೇಲೆ ಒಂದು ಮಡಕೆಯಲ್ಲಿ ಹಾಕ್ಕೊಡ್ತಾರೆ, ಕುಡಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗೂ ಇರುತ್ತೆ ನಿಮಗೆ ಹೇಳಲಿಕ್ಕೆ ಹೋದರೆ. ಸೊ ಇದಾದಮೇಲೆ ವಾಪಸ್ಸು ಎಲ್ಲರಿಗೂ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಪ್ಪ ಅಮ್ಮನ ಹತ್ರ ಹೋಗಲೇಬೇಕು, ಇಲ್ಲದಿರೋ ವಾಪಸ್ ಮನೆಗೆ ಸೇರಿಸಲ್ಲ ಅಲ್ಲ. ದಟ್ ಈಸ್ ಹೌ ಇಂಡಿಯನ್ ಪೇರೆಂಟ್ಸ್ ಆರ್. ಸೊ ಎಸ್, ವಿ ಆರ್ ಬ್ಯಾಕ್ ಟು ಅವರ್ ಅಬೋರ್ಡ್, ವಿ ಆರ್ ಬ್ಯಾಕ್ ಟು ಅವರ್ ಹೌಸಸ್. ಫೈನಲ್ ಆಗಿ ಇನ್ನೊಂದು ಲಾಸ್ಟ್ ಗ್ರೂಪ್ ಸೆಲ್ಫಿ. ಸೊ ದಿಸ್ ವಾಸ್ ಅವರ್ ಜರ್ನಿ ಟು ಸೂರ್ಯ ನಾರಾಯಣ ದೇವಸ್ಥಾನ. ಪ್ಲೀಸ್ ಡೂ ಸಬ್ಸ್ಕ್ರೈಬರ್ಸ್, ಪ್ಲೀಸ್ ಡೂ ಲೈಕರ್ಸ್, ಆ್ಯಂಡ್ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ಆಲ್ಸೋ. ವಿ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.